ಬಂಗಾರದ ಅಂಗಡಿಲಿ ಯಾವಾಗಲೂ ಜನ ಇರ್ತಾರೆ ಸುಗುಣ. ಯಾವಾಗ ನೋಡಿದ್ರು ಜನ ಇದ್ದೇ ಇರ್ತಾರೆ ಕಣೆ. ಎಷ್ಟು ಚೆನ್ನಾಗಿದಾವಲ್ವೇನೆ ಒಡವೆ ಎಲ್ಲನ. ಎಷ್ಟೊಂದು ಒಡವೆ ನೋಡು. ಅದಕ್ಕೆ ಒಡವೆ ಮಾಡಿಸಿ ಇಟ್ಕೋಬೇಕು ಅನ್ನೋದು. ಬಂಗಾರ ರೇಟ್ ಆಗುತ್ತೆ, ದುಡ್ಡು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಹತ್ರ ಇರೋ ದುಡ್ಡೆಲ್ಲನ 10 ಲಕ್ಷ ರೂಪಾಯಿ ಒಡವೆ ಮಾಡಿಸಿ ಇಟ್ಕೋ. ಅದಕ್ಕೆ ಕಣಕ್ಕ ಸುಮ್ಮನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸಾರನೂ ಅದನ್ನೆಲ್ಲ ಮಾಡಿಸ್ಕೊಬಿಟ್ರೆ ಹೆಂಗೂ ಬಂಗಾರ ರೇಟ್ ಆಗುತ್ತೆ. ಮನೆಗೇ ಕಟ್ಟಬೇಕಾದ್ರೆ ಅತ್ಲಾಗೆ ಅದನ್ನ ಬ್ಯಾಂಕಿಗಾದರೂ ಇಟ್ಟು ದುಡ್ಡು ತೊಗೊಂಬರ್ಬೋದು. ಇಲ್ಲಾಂದರೆ ಅಷ್ಟೊತ್ತಿಗೆ ದುಡ್ಕೊಂಡಾದರೂ ದುಡ್ಕೋಬೋದು ಚೆನ್ನಾಗಿ. ಮತ್ತೆ ತಗೊಳ್ಳಿ 10ನೇ ತಾರೀಕು ಇಸ್ಕೊಂಡು ಹೋಗ್ಮಂತೆ. ಇವತ್ತು ಮಾಡ್ಸಕ್ಕೆ ಹಾಕ್ಬಿಟ್ರೆ ಅವರು ಆಮೇಲೆ 10ನೇ ತಾರೀಕು ಕೊಡ್ತಾರೆ. ಅವತ್ತು ಇಸ್ಕೊಂಡು ಹೋಗ್ಮಂತೆ. ಅವತ್ತು ತಗೋಬೇಕಂತೆ ಬಂಗಾರನ. ಅದಕ್ಕೆ ನಾನೊಂದು ಉಂಗುರ ಹಾಕೋಣ ಅಮ್ಮಿಗೆ ಅಂತ ಹೇಳಿ ನನ್ನ ಮಗಳಿಗಂತ ಸ್ವಲ್ಪ ದೊಡ್ಡದೇ ಮಾಡಿಸ್ತೀನಿ. ನನ್ನ ಮಗಳಿಗೂ ನನಗೂ ಇಬ್ಬರಿಗೂ ಆಗುತ್ತೆ ಸುಗುಣ. ಸರಿ ಆಯಿತು ಅಕ್ಕ, ಮಾಡಿಸೆ. ಕರಿಯವಣ್ಣನ ನಿನಗೆ ಪರಿಚಯ ಇದ್ದಾರಲ್ಲ ಇವರು. ನಾನು ಪ್ರತಿಯೊಂದು ಒಡವೆನೂ ಇಲ್ಲೇ ಮಾಡಿಸೋದು. ಪರಮೇಶಣ್ಣ, ಪರಮೇಶಣ್ಣ ಬನ್ರಿ ಅಕ್ಕ, ಏನು ಅಪರೂಪ ಆಗ್ಬಿಟ್ರಲ್ಲ. ಅಯ್ಯೋ ಪರಮೇಶಣ್ಣ, ಇಷ್ಟೊಂದು ರೇಟ್ ಆದರೆ ಒಡವೆ ಹೆಂಗಪ್ಪ ತಗೊಳ್ಳೋದು? ಇಷ್ಟೊಂದು ರೇಟ್ ಆಗಿಬಿಟ್ಟೈತೆ. ಅದಕ್ಕೇನೆ ನಾವು ದುಡ್ಡು ಬೇರೆ ಇರಲಿಲ್ಲ. ನಮ್ಮ ತಂಗಿ ಊರಿಗೆ ಬೇರೆ ಬಂದಿದ್ವಿ. ಅದಕ್ಕೇನೆ ಏನು ತಗೊಳ್ಳಿಲ್ಲ. ನಮ್ಮ ತಂಗಿ ಸ್ವಲ್ಪ ಒಡವೆ ಹಾಕಬೇಕು ಅಂತಂದ್ಲು. ಅದಕ್ಕೆ ಬಾ ನನಗೆ ಪರಿಚಯಸ್ತ್ರ ಅಂಗಡಿ ಇದೆ ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಇವಳಿಗೆ ಸ್ವಲ್ಪ ಒಡವೆ ಬೇಕಂತೆ. ಒಂದು 10 ಲಕ್ಷ ರೂಪಾಯಿ ಒಡವೆ ಏನೇನಾಗುತ್ತಣ್ಣ? ಏನೇನು ಮಾಡಿಸ್ಕೋಬೋದು? ಎಷ್ಟೆಷ್ಟು ಗ್ರಾಮಿಂದ ಎಷ್ಟೆಷ್ಟು ಮಾಡಿಸ್ಬೋದು? ಒಂದು ಲಾಂಗ್ ಸರ ಬೇಕು, ಒಂದು ಫುಲ್ಲು ಸೆಟ್ಟು ಕುತ್ತಿಗೆ ಹತ್ತ ಒಂದು ಬರುತ್ತೆ. ಅದೇ ಥರ ಕಿವಿ ಓಲೆ ಮಾಡಿರಿ. ಆಮೇಲೆ ಅದೆಲ್ಲ ಎಷ್ಟೆಷ್ಟು ಗ್ರಾಮಿಂದ ಆಗಬೇಕು ಅಂತ ಹೇಳಿ ಎಲ್ಲ ಹೇಳ್ರಿ. ಒಂದು 10 ಲಕ್ಷ ರೂಪಾಯಿ ಒಡವೆ ಮಾಡಿಕೊಡಿ. ಬನ್ನಿ ಬನ್ನಿ ಮಾಡಿಕೊಡೋಣ ಬನ್ನಿ. ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು, ಎಷ್ಟೆಷ್ಟು ಗ್ರಾಮಿಂದ ಇರಲಿ ಎಲ್ಲ ಹೇಳ್ಬಿಟ್ರೆ ನಾವು ಮಾಡಿಬಿಡ್ತೀವಿ. ಎಷ್ಟು ಲಕ್ಷದ ಒಡವೆ ಬೇಕಾದರೂ ಮಾಡಿಕೊಡ್ತೀವಿ. ಹೆಂಗೈತಣ ಬಂಗಾರದ ರೇಟು? ಎಷ್ಟೊಂದು ರೇಟ್ ಆಗ್ತೈತಣ? ರೇಟ್ ಆಗ್ತಾನೇ ಇರುತ್ತಮ್ಮ, ತುಂಬ ರೇಟ್ ಆಗ್ತಾನೇ ಹೋಗುತ್ತೆ. ಅಣ್ಣ ಸ್ವಲ್ಪ ಸಾರ ಡಿಸೈನ್ಗಳೆಲ್ಲ ತೋರಿಸ್ರಿ. ತೋರಿಸ್ತೀವಿ ನೋಡ್ರಿ. ಈ ಡಿಸೈನಲ್ಲಿ ನೀವು ಯಾವುದು ಮೇಲ್ಗಡೆ ಹೋಗ್ತೀರೋ ಅದೇ ಥರ ಲಾಂಗ್ ಸರನ್ನು ಅದೇ ಟೈಪೇ ಮಾಡ್ತೀವಿ. ನೋಡಿ ಇದರಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ. ಅಕ್ಕ ನೋಡೆ ವರುಣಕ್ಕ, ನೀನೇನೆ. ನನಗೆ ಗೊತ್ತಾಗಲ್ಲ. ನೀನಂದ್ರೆ ಒಡವೆ ಜಾಸ್ತಿ ಮಾಡಿಸಿದ್ಯಲ್ಲ, ನಿನಗೆ ಗೊತ್ತು. ಬಾ ನೋಡು. 2ನೇ ಲೈನಲ್ಲಿ ಫಸ್ಟ್ನೇದಿದೆಯಲ್ಲ, ಈ ಡಿಸೈನ್ ಚೆನ್ನಾಗಿದೆ. ಅದೇ ಥರ ಮಾಡಬೇಡಿ. ಅದಕ್ಕೆ ಎಲ್ಲ ಮ್ಯಾಚಿಂಗ್ ಇರಬೇಕು. ಅದೇ ಥರ ಕಿವಿದು ಓಲೆ ಇರಬೇಕು. ಅದೇ ಥರ ಲಾಂಗ್ ಸೆಟ್ಟು ಎಲ್ಲ ಅದೇ ಥರ ಇರಬೇಕು. ಸರಿಯಮ್ಮ, ಆಯಿತು, ಅದೇ ಥರ ಮಾಡ್ತೀವಿ. 40 ಗ್ರಾಮಿಂದ ಮಾಡಿರಿ ಸರ. 2 ಸೇರಿ 45 ಮಾಡ್ಬೋದಾ? 50 ಗ್ರಾಮಿಂಗ್ ಮಾಡಿಸ್ಬಿಡಿ. 50 ಗ್ರಾಮಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸೆಟ್ಟು. ಕಿವಿ ಓಲೆನ ಒಂದು ತೊಲಕ್ ಮಾಡಿಸ್ರಿ. 10 ಗ್ರಾಮಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಉಂಗ್ರ ಅಣ್ಣ ಒಂದು 5 ಗ್ರಾಮಿಂಗ್ ಮಾಡ್ಬೋದಾ? 5 ಗ್ರಾಮಿಂಗ್ ಮಾಡ್ಬೋದು. ಮಾಡ್ಬೋದು. ಸಿಂಪಲ್ ಆಗಿರೋದು ತಾನೇ ಮಾಡ್ಬೋದು. 5 ಗ್ರಾಮಿಗೆ ಉಂಗುರ ಮಾಡ್ಬೋದು. ಮತ್ತೆ ಇನ್ನೇನು ಮಾಡಿಸ್ಬೇಕು? ಎಲ್ಲ ಒಂದು 10 ಲಕ್ಷ ರೂಪಾಯಿ ಮಾಡ್ರಿ ಅಣ್ಣ ಒಡವೆನ. ಬಂಗಾರದ ರೇಟು ತುಂಬಾ ಜಾಸ್ತಿ ಆಗ್ತೈತೆ. ಇನ್ನೊಂದು ಸ್ವಲ್ಪ ದಿನ ಕಳೆದ್ಬಿಟ್ರೆ 1 ಲಕ್ಷ ದಾಟುತ್ತೆ. ಒಂದು ತೊಲಕ್ಕೆ 1 ಲಕ್ಷ ಆಗುತ್ತೆ. ಅಣ್ಣ, ಅದಕ್ಕೆ ನೀನು ಫೋನ್ ಮಾಡಿದಾಗ ಹಂಗಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ನಾನು ಅಂತ ಕರ್ಕೊಂಡು ಬಂದೆ ನನ್ನ ತಂಗಿನ. ದುಡ್ಡು ಇಟ್ಕೊಂಡು ಏನು ಮಾಡ್ತೀಯಾ? ಬಂಗಾರ ಆದರೂ ಮಾಡಿಸಿ ಇಟ್ಕೊಳ್ಳಿ. ಸುಮ್ಮನೆ ದುಡ್ಡು ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಬಂಗಾರ ಆದರೂ ಮಾಡಿಸಿದ್ರೆ ಬೆಳೀತಾ ಹೋಗುತ್ತೆ ಅಂತ ಹೇಳಿ ನನ್ನ ತಂಗಿಗೆ ಹೇಳ್ದೆ. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಅಣ್ಣ ಯಾಕಣ್ಣ ದಿನಕ್ಕೂ ಇಷ್ಟೊಂದು ರೇಟ್ ಆಗ್ತೈತೆ ಬಂಗಾರ? ಅಕ್ಕ ಇವಾಗ ಹೆಂಗೆ ಅಂದರೆ ಜನ ಬಡ್ಡಿಗೆ ಯಾರೂ ದುಡ್ಡು ಕೊಡೋಕೆ ಹೋಗ್ತಾ ಇಲ್ಲ ಬೇರೆಯವ್ರಿಗೆ. ಯಾಕಂದರೆ ಇವಾಗ ಇಸ್ಕೊಂಡವರು ಯಾರೂ ಕೊಡೋದಿಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ, ದುಡ್ಡು ಇದ್ಬಿಟ್ರೆ ಒಂದು ಚಿನ್ನ ಏನಾದ್ರೂ ಬಂಗಾರ ತಗೊಬಿಟ್ರೆ ನಾವು ಕಷ್ಟ ಬಂದಾಗ ಬ್ಯಾಂಕಿಗಾದ್ರೂ ಇಡ್ಬೋದು, ಒಂದು ಬಂಗಾರದ ಅಂಗಡಿಲಾದರೂ ತೊಗೊಂಡೋಗಿ ಇಡ್ಬೋದು. ಇಟ್ಟರೆ ದುಡ್ಡು ಕೊಡ್ತಾರೆ. ಅವಾಗ ಬೇಕಾದ್ರೆ ನಾವು ತೊಗೊಂಡು ಬಂದರೆ ಆಯಿತು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ ಜನ. ಬರೀ ಒಡವೆ ಮಾಡಿಸಿಟ್ಕೊತಾ ಇದ್ದಾರೆ. ಅದಕ್ಕೆ ತುಂಬ ರೇಟ್ ಜಾಸ್ತಿ ಆಗ್ತಾ ಐತೆ. ಇವಾಗ ಬೇರೆ ಎಲ್ಲದ ದುಡಿಯೋದು ಕಂಡಿದ್ದಾರೆ. ಅಲ್ಲೂ ಇಲ್ಲೂ ಹೋಗಿ ಎಲ್ಲ ಚೆನ್ನಾಗಿ ದುಡಿತಾರೆ. ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗಿ ದುಡಿದು ಒಡವೆ ಗಿಡವೆ ಎಲ್ಲ ಚೆನ್ನಾಗಿ ತೊಗೊಳ್ತಾರೆ. ಮೊದಲಂದರೆ ಹೆಣ್ಮಕ್ಳು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ, ದುಡಿತಾ ಇರಲಿಲ್ಲ, ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಮೊದಲು ಎಲ್ಲೋ ಹೊಲದಲ್ಲಿ ಬೆಳೆ ಬೆಳಿಬೇಕಾಗಿತ್ತು, ಗಂಡು ಮಕ್ಳು ಕೊಟ್ಟಿರೋ ದುಡ್ಡು ಇಟ್ಕೋಬೇಕಾಗಿತ್ತು. ಇಟ್ಕೊಂಡು ಬಚ್ಚಿಕೊಂಡು ಸುಮ್ಮನೆ ಆಗೋರು. ಇವಾಗ ಹಂಗಲ್ಲ, ಎಲ್ಲ ಹೊರಗಡೆ ಹೋಗಿ ಹೆಣ್ಮಕ್ಳು ದುಡಿತಾರೆ. ಇವಾಗ ಬೇಕಾಗಿರೋ ಒಡವೆ ಅವ್ರು ತೊಗೊಳ್ತಾರೆ. ಹೌದು, ಅದೇನೋ ಸರಿನೇ. ಅದಕ್ಕೆ ಮತ್ತೆ ನನ್ನ ತಂಗಿಗೆ ನಾವಿಬ್ರು ಹೇಳಿದ್ದು. ಅದಕ್ಕೆ ಸುಮ್ಮನೆ ಒಡವೆ ಮಾಡಿಸಿ ಇಟ್ಕೊಳಮ್ಮ ಅಂತ ಹೇಳಿದ್ಕೆ ಅವಳು ಅದಕ್ಕೆ ಮಾಡಿಸ್ತೀನಿ ಅಂತಂದ್ಲು. ಅದಕ್ಕೆ ನಮ್ಮವರು ಇಲ್ಲಿಗೆ ಕರ್ಕೊಂಡು ಬಂದ್ಲು ಕಣಣ್ಣ. ಸುಗುಣ ಹೋಗ್ರಿ, ಅಲ್ಲಿ ಕೂತ್ಕೊ ಹೋಗ್ರಿ ನೀನು ಅಕ್ಕ. ಬರ್ತೀನಿ. ಸ್ವಲ್ಪ ರೇಟೆಲ್ಲ ಕಡಿಮೆ ಮಾಡಿಸ್ತೀನಿ. ಯಾರನ ಇದ್ದರೆ ಅವಣ್ಣ ರೇಟ್ ಕಡಿಮೆ ಮಾಡಲ್ಲ. ಯಾಕಂದರೆ ನನಗೆ ಭಾಳ ದಿನದಿಂದ ಪರಿಚಯ ಇಲ್ಲ. 6,600 ಇದ್ದರೆ 6,000 ಮಾಡಿಸ್ತೀನಿ ನನ್ನ ಗ್ರಾಮ. ಸ್ವಲ್ಪ ಮಾತಾಡಿ. ಅದಕ್ಕೇ ನೀವು ಅಲ್ಲಿ ಕೂತ್ಕೊ ಹೋಗ್ರಿ, ಬರ್ತೀನಿ. ಸರಿ ಆಯಿತು ಕಣೆ ಅಕ್ಕ, ಅಲ್ಲಿ ಕೂತ್ಕೊಂಡಿರ್ತೀವಿ. ನೋಡು ಒಂದು ಸ್ವಲ್ಪ ಕಡಿಮೆ ಮಾಡಿಸಿ ಹಾಕ್ಬಿಡು ಹಂಗ.
ದುಡ್ಡೊಂದು ಕೊಡೆ ನೀನು, ನಾನೆಲ್ಲ ಒಡವೆ ಮಾಡಿಸ್ಕೊಡ್ತೀನಿ ನಿನಗೆ. ಬಾರಿ ಸುಗುಣ, ಅವಳಿಗೆಲ್ಲ ಗೊತ್ತು, ಯಾಕಂದರೆ ಕಾಯಮ್ಮಗಿಲ್ಲೇ ಮಾಡಿಸ್ತಾಳಲ್ಲ ಅವಳು ಒಡವೆನ, ಅದಕ್ಕೆ ಅವರು ರೇಟ್ ಕಡಿಮೆ ಮಾಡ್ಕೊತಾರೆ. ಬಾ ಹೋಗೋಣ, ಅವಳೆಲ್ಲ ಕಡಿಮೆ ಮಾಡಿಸ್ಕೊಡ್ತಾಳೆ. ಅಣ್ಣ, ನಮ್ಮ ತಂಗಿಗೆ ಸ್ವಲ್ಪ ಗೊತ್ತಾಗಲ್ಲ, ಅವಳಿಗೆ ಬುದ್ಧಿ ಕಡಿಮೆ, ಅಷ್ಟೊಂದೆಲ್ಲ ಏನು ಬೇಡ, ಸ್ವಲ್ಪನ ಅಲ್ಲಿ ಕಡಿಮೆ ಮಾಡಿಕೊಡ್ರಿ. ಕಡಿಮೆ ಗ್ರಾಮ್ ಮಾಡಿಕೊಡ್ರಣ್ಣ ಬಂಗಾರನ, ಅಷ್ಟೊಂದೆಲ್ಲ ಏನು ಅವಳಿಗೆ ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ. ಕಡಿಮೆ ಜಾಸ್ತಿ ಲೋ ಬಂಗಾರ ಇರುತ್ತಲ್ಲ ಅದನ್ನೇ ಮಾಡಿಕೊಡ್ರಿ. ಸ್ವಲ್ಪ 916 ಹಾಕ್ತೀನಿ ಅಂತಿದ್ಲು, 916 ಎಲ್ಲ ಅವಳಿಗೆ ಏನಕ್ಕೆ, ಅವಳಿಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೇ ಕಡಿಮೆ ರೇಟಿಂದ ಸ್ವಲ್ಪ ಹಾಕಿ ಮಾಡಿಕೊಡಿ. ಏನು ಉಳಿದಿರೋ ದುಡ್ಡಲ್ಲಿ ನನಗೆ ಒಂದು ಜೊತೆ ಕಿವಿ ಓಲೆನೂ ಒಂದು ಉಂಗುರ ಮಾಡಿಕೊಡ್ರಿ ಅಣ್ಣ ನನಗೆ. ಹೌದಾ, ಸರಿಯಾಗಿ ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡಿಕೊಡ್ತೀನಿ. ಅಣ್ಣ, ಆ ಒಡವೆ ಆದಮೇಲೆ ನನಗೆ ಫೋನ್ ಮಾಡು ನೀನು, ಸರಿನಾ? ನಾನೆಲ್ಲ ಬಂದು ಇಸ್ಕೊಂಡು ಹೋಗ್ತೀನಿ, ಅವಳಿಗೆ ಗೊತ್ತಾಗಲ್ಲ, ಆಮೇಲೆ ಎಲ್ಲಾದ್ರೂ ತೊಗೊಂಡೋಗಿ ಎಲ್ಲಾದ್ರೂ ಬೇರೆ ಕಡೆ ಇಡೋದು ಹಂಗೆ ಮಾಡ್ತಾಳೆ. ಅದನ್ನು ನಾವು ಫೋಟೋ ಹೊಡ್ಕೊಂಡಿದ್ದೀನಿ, ಆ ಫೋಟೋ ಅಂತ ನನಗೆ ಕಳಿಸಿ, ನನಗೆ ಫೋಟೋ ಬೇಕು ಅದು. ನೀವು ಮಾಡಿದ ತಕ್ಷಣ ನನಗೆ ಫೋಟೋ ಕಳಿಸ್ಬಿಡಿ ವಾಟ್ಸಪ್ಪಲ್ಲಿ, ನನ್ನ ನಂಬರ್ ಇದೆಯಲ್ಲಣ್ಣ, ಆ ವಾಟ್ಸಪ್ಗೆ ನನಗೆ ಫೋಟೋ ಕಳಿಸ್ಬಿಡಿ. ಸರಿಯಮ್ಮ, ಆಯಿತು, ಕಳಿಸ್ತೀನಿ ಹೇಳು. ಮತ್ತು ಅವ್ರು ನಮ್ಮ ಅಂಗಡಿ ಹತ್ರ ಬಂದು ಅವ್ರು ನಮ್ಮನ್ನು ಕೇಳಿಬಿಟ್ರೆ, ನೋಡಿ ನಾವು ಅವತ್ತು ಆ ಥರ ಬಂಗಾರ ಹಾಕಿದ್ವಿ, ನೀವು ಯಾಕೆ ಈ ಥರ ಬಂಗಾರ ಕೊಟ್ಟಿದ್ದೀರಾ ನಮಗೆ, ಯಾಕೆ ಈ ಥರ ಮಾಡಿದ್ದೀರಾ, ನಾವು ಅಷ್ಟು ತೊಲ ಹಾಕಿದ್ವಿ, ಇಷ್ಟು ಗ್ರಾಮ್ ಹಾಕಿದ್ವಿ, ಯಾಕೆ ಗ್ರಾಮ್ ಕಡಿಮೆ ಇದೆ ಅಂತ ಹೇಳಿ ನಮ್ಮನ್ನು ಬಂದು ಕೇಳಿಬಿಟ್ರೆ? ಅಣ್ಣ, ನನ್ನ ತಂಗಿ ನನ್ನ ಮೇಲೆ ನಂಬಿಕೆ ಐತೆ ಅವಳಿಗೆ. ನಾನು ಹೇಳ್ದಂಗೆ ಕೇಳೋಣ, ಅವಳಿಗೆ ಗೊತ್ತಾಗಲ್ಲ. ಇವಾಗ ಅವಳು ಸುಮ್ಮನೆ ದುಡ್ಡು ಇಟ್ಕೊಂಡಿದ್ಲು ಅಕೌಂಟಲ್ಲಿ, ಸುಮ್ಮನೆ ದುಡ್ಡು ಇಟ್ಕೊಂಡ್ರೆ ಏನು ಪ್ರಯೋಜನ ಅಂತ ನಾನೇ ಒಡವೆ ಮಾಡ್ಸೋಕೆ ಹಾಕಕ್ಕೆ ಕರ್ಕೊಂಬಂದಿದ್ದೀನಿ. ಅದಕ್ಕೆ ಅವಳಿಗೆ ಗೊತ್ತಾಗಲ್ಲ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾನಿದ್ದೀನಿ. ನಾನು ಹಿಂಗೋನು ಅವಳಿಗೆ ಹೇಳ್ತೀನಿ, ಅವಳಿಗೆ ಗೊತ್ತಾಗಲ್ವಲ್ಲ ಅಣ್ಣ, ಅದಕ್ಕೋಸ್ಕರನ ಸುಮ್ಮನೆ ಅಧ್ವಾನ ಮಾಡ್ತಾಳೆ. ಅದಕ್ಕೆ ಯಾಕೆ ಅಷ್ಟೊಂದು ಅವರಿಗೆ ಒಡವೆ ಇಟ್ಕೊಳ್ಳೋದು ಗೊತ್ತಿಲ್ಲ. ಸರಿಯಾಗಿ ಆಯಿತು, ನಿಮಗೆ ಫೋನ್ ಮಾಡ್ತೀವಿ ರೆಡಿ ಆದಮೇಲೆ, ಯಾಕಂದರೆ ಬಂಗಾರ ಒಂದಿನಕ್ಕೂ ರೇಟ್ ಆಗ್ತಾ ಇರೋದ್ರಿಂದ ಇನ್ನೊಂದು ವಾರಕ್ಕೆ ಕೊಟ್ಬಿಡ್ತೀನಿ. ಅಲ್ಲೇ ಬೇಗ ಕೊಡ್ತೀರಾ ಅಣ್ಣ? ಒಂದು ವಾರಕ್ಕೆ ಕೊಟ್ಬಿಡ್ತೀರಾ? ಹ್ಞೂನಕ್ಕ, ಯಾಕಂದರೆ ಇವಾಗ ದಿನ ಬಂಗಾರದ ರೇಟು ಜಂಪ್ ಆಗ್ತಾ ಇರೋದ್ರಿಂದ ನಾವು ಈಗ ಇವತ್ತು ರೇಟ್ ಏನಾಯ್ತೋ ಅದೇ ರೇಟಿಗೆ ಇವತ್ತು ನಾವು ಹಾಕ್ಸ್ಕೊಂಡಿರ್ತೀವ ರೆಡಿ ಮಾಡೋದಕ್ಕೆ, ಮತ್ತು ಅವತ್ತು ರೇಟ್ ಆದಾಗ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆರ್ಡ್ರ್ ತೊಗೊಂಡು ಒಂದು ವಾರದಷ್ಟೊತ್ತಿಗೆ ಕೊಟ್ಬಿಡ್ತೀವಿ. ಇನ್ನೊಂದು ವಾರ ಫೋನ್ ಮಾಡ್ತೀನಿ ನಿಮಗೆ ಆದಮೇಲೆ. ಸರಿ ಆಯ್ತು ಅಣ್ಣ, ದುಡ್ಡೇನೈತೆ, ದುಡ್ಡೇನೇನು ಬಿಡಪ್ಪ, ಅಡ್ಜಸ್ಟ್ ಮಾಡಬೇಕು ಅನ್ನೋಂಗಿಲ್ಲ, ಏನಿಲ್ಲ. ನನ್ನ ತಂಗಿ ಹತ್ರ ಇವಾಗ ಕ್ಯಾಶ್ ಅಕೌಂಟಲ್ಲಿ ದುಡ್ಡೈತೆ, ಅವಳು ಇವಾಗ ಬಿಡಿಸ್ಕೊಡ್ತಾಳೆ. ಅಡ್ವಾನ್ಸು ಇವಾಗ ಅಡ್ವಾನ್ಸ್ ಒಂದು 5 ಲಕ್ಷ ಕೊಟ್ಟು ಹೋಗ್ತೀವಿ ಇವಾಗ ಬ್ಯಾಂಕಿಗೆ, ಅದಕ್ಕೆ ಹೋಗಿ ತೊಗೊಂಡು ಬರ್ತೀವಿ ಅಡ್ವಾನ್ಸು. ಇವಾಗ ಬ್ಯಾಂಕಿಗೆ ಹೋಗ್ತಾ ಇದ್ದೀವಿ, ಕೊಡ್ತೀವಿ ಹೇಳೋಣ. ರೆಡಿ ಐತಿ ದುಡ್ಡೇನು, ನೀವೇ ಬೇಕಾದರೆ ಇನ್ನು 2-3 ದಿವಸಕ್ಕೆ ರೆಡಿ ಮಾಡಿಕೊಟ್ರು ಪರವಾಗಿಲ್ಲ. ಸರಿ, ನಿಮ್ಮ ದುಡ್ಡು ಆಯ್ತಲ್ಲ, ನಾನು ಆದಷ್ಟು ಬೇಗ ರೆಡಿ ಮಾಡಿಕೊಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣನ್ಗೆ ಗೊತ್ತಿಲ್ಲ, ದುಡ್ಡು ಇಟ್ಕೊಂಡಿದ್ದಾಳೆ ಅಕೌಂಟಲ್ಲಿ, ಒಡವೆ ಮಾಡಿಸಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಅದಕ್ಕೇನೆ ಅವಳಿಗೆ ಅಷ್ಟೊಂದು ಒಡವೆ ಏನಕ್ಕೆ ಬೇಕು, ಇನ್ನೂ ಮಕ್ಕಳಿಲ್ಲ, ಮರಿ ಇಲ್ಲ, ಏನಿಲ್ಲ. ಅದಕ್ಕೇನೆ ಹಣ ಸ್ವಲ್ಪ ರೋಡ್ಗಳೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಡೋಣ ಅಂತ ಹೇಳಿದ್ದೀನಿ, ಕಡಿಮೆದು. ಅದಕ್ಕೇನೆ ಅಂಥದ್ದು ಮಾಡಿಸ್ಬಿಟ್ಟು ಇನ್ನು ಉಳಿದಿರೋದೆಲ್ಲನ ನಾನು ತೊಗೊಳ್ಳೋಣ ಅಂತ ಹೇಳಿ. ಇಲ್ಲಾಂದರೆ ಅದೇ ಥರದ್ದೇನೆ ಸ್ವಲ್ಪ 1 ಗ್ರಾಮ್ ಹಾಕಿರ್ತಾರೆ ಅಷ್ಟೇ. 45 ಗ್ರಾಮ್ ಬಂಗಾರ ಅಂತ ಇವ್ರು ದುಡ್ಡು ತೊಗೊಂಡಿರ್ತಾರೆ, ಅದರಲ್ಲಿ 1 ಗ್ರಾಮ್ ಬಂಗಾರ ಹಾಕಿರ್ತಾರೆ. ಆ ಥರ ಮಾಡಿಸ್ಕೊಡ್ತೀನಿ ಆ ಸುಗುಣನಿಗೆ. ಇನ್ನು ಮಿಕ್ಕಿದ್ದಿರೋದೆಲ್ಲನ ನಾನು ಒಡವೆ ಮಾಡಿಸ್ಕೊಳ್ತೀನಿ. ಇನ್ನೇನು ಮಾಡೋಣ, ಅವಳಿಗೆ ಗೊತ್ತಾಗಲ್ಲ, ಅಷ್ಟೊಂದು ದುಡ್ಡು ಇಟ್ಕೊಂಡಿದ್ದಾಳೆ. ಅದಕ್ಕೆ ನಾನಾದರೂ ಮಾಡಿಸಿ ಇಟ್ಕೊತೀನಿ, ಏನು ಮಾಡೋದು. ನನಗೆ ಒಡವೆ ಮೇಲೆ ತುಂಬಾ ಆಸೆ. ನಮ್ಮ ಸುಗುಣನಿಗೆ ಗೊತ್ತಾಗಲ್ಲ, ಅದಕ್ಕೇ ಅವಳಿಗೆ ಏನು ಅಷ್ಟೊಂದು ಒಡವೆ ಅಂತ ಹೇಳಿ ನಾನಿವಾಗ ಅಂತ ಪ್ಲಾನ್ ಮಾಡಿರೋದಷ್ಟೇ. ಅವಳಿಗೆ ಗೊತ್ತಾದಂಗೆ ಅದರಲ್ಲಿ ಅದಷ್ಟು ಫುಲ್ ಬಂಗಾರದಲ್ಲಿ ಒಂದು 5 ಗ್ರಾಮ್ ಬಂಗಾರ ಇರೋ ಥರ ಅಷ್ಟೇ ಮಾಡಿಸ್ತೀನಿ. ಆ ಥರ ಮಾಡಿಸ್ತೀನಿ ಅವಳಿಗೆ. ಏನು ಮಾಡಲಿ, ನನಗೆ ಬಂಗಾರ ಅಂದರೆ ತುಂಬ ಇಷ್ಟ. ಒಡವೆ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ನಾನು ಆದರೆ ನನ್ನ ತಂಗಿ ಮೋಸ ಮಾಡಬಾರ್ದು ಅಂತ ನಾನು ಹಂಗೆ ಅಂದ್ಕೊಂಡೆ. ಏನು ಮಾಡಲಿ, ನನಗೆ ಒಡವೆ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ನಾನು ಹಾಕೋಬೇಕಲ್ಲ. ನಂದು ಒಡವೆ ಎಲ್ಲನ ಇಲ್ಲ, ನನ್ನ ಗಂಡ ತೊಗೊಂಡೋಗಿ ಆಡ ಇಕ್ಕಿ ಎಲ್ಲ ಕಳೆದು ಬಿಟ್ಟಿದ್ದಾನೆ. ಅದಕ್ಕೆ ಅವಳ ಎದುರುಗಡೆ ಅವಳು ಹಾಕೊಂಡ್ರೆ ಆಮೇಲೆ ನಾನು ಹಿಂಗೆ ಬರೀ ಕೊಳ್ಳಲ್ಲೇ ಹೋಗ್ಬೇಕಾಗುತ್ತೆ ನಮ್ಮ ರಿಲೇಟಿವ್ ಏನಾದರೂ ಫಂಕ್ಷನ್ಗೆ ಹೋದರೆ. ಅದಕ್ಕೇ ಹಿಂಗೊಂದು ಸ್ವಲ್ಪ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾಡಿಸ್ಕೊಂಡ್ರೆ ಮಕ್ಕಳಿಗೆ ಹೆಂಗೋ ನನಗೂ ಒಡವೆ ಆಗುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.